ಓಹೋ 2ರಿಂದ 2.5 ಕೋಟಿ ಜಮೀನು ಕೊಟ್ಬಿಟ್ಟಿದ್ದೀನಿ. ಯಾರಿಗೆ ಕೇಳಿದವ್ರು ನಿಮ್ಗೆ 2.5 ಕೋಟಿ ಕೊಡುವಂತ? ನಿಮ್ಮ ಡಿ ಕೆ ಶಿವಕುಮಾರ್ ಅವರು 12,65,00,000 ಹಾಕಿದ್ರಲ್ಲ ಈಗ ತನಗೆ ಅಷ್ಟು ದುಡ್ಡು ಕೊಡು ಅಂತ ಕೇಳಕ್ ನಿಮ್ಗೆ ತಾಕತ್ ಆಯ್ತಾ? ನಿಮ್ಮ ಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ನಿಮ್ಗೆ ತಾಕತ್ ಐತನ್ರಿ? ಇಲ್ಲಿ ಬಂದು ಸಭೆ ಮಾಡಕ್ ನಿಮ್ಗೆ ತಾಕತ್ತಿತ್ತ? ಪೊಲೀಸ್ನವ್ರು ಮಾಡಿಕೊಂಡು ಶಂಕರ್ ನಾಯಕ್ ಒಬ್ಬ ಇದ್ರೆ ಸಾಕು ಅಂತೇಳಿ ಕರೆದ್ಬಿಟ್ಟು ನೀನು ಶಂಕರ್ ನಾಯಕ್ ಇಟ್ಕೊಂಡು ನೀನು ರಾಜಕಾರಣ ಮಾಡ್ತೀಯಾ? ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಾಡ್ಕೊಬಿಟ್ಟಿದ್ಯಾ? ಎಲ್ಲ ನಮ್ಮ ಮುಖಂಡಗಳನ್ನ ಫೋನ್ ಮೇಲೆ ಫೋನ್ ಕರೆಯೋದಂತೆ, ಬಂದ್ಬಿಡ್ರಿ ಈ ಬಾಲಣ್ಣ ಹತ್ರಕ್ಕೆ ಬಂದ್ಬಿಡ್ರಿ ಅಂತ ಕರೆಯೋದಂತೆ. ನಾನು ಈ ವೇದಿಕೆಯಲ್ಲೆಲ್ಲ ಮಾತಾಡ್ತೀನಿ, ಏನ್ ಮಾತಾಡಬೇಕು, ಎಲ್ಲಿ ಉತ್ತರ ಕೊಡ್ಬೇಕು ಅಂತ ಕೊಡ್ತೀನಿ. ಹಗಲು ದರೋಡೆ ಮಾಡ್ತಾವ್ರೆ ಪೊಲೀಸು. ಈ ಬಿಡದಿ ಸ್ಟೇಷನ್ ಅಲ್ಲಿ ಹಗಲು ದರೋಡೆ ನಡೀತಾ ಇದೆ. ನಮ್ಮ ಹೆಣ್ಣು ಮಕ್ಕಳನ್ನ ನನ್ನ ತಾಯಿ ಕೂತಾ ಇದೆ, ಏನ್ ರಟ್ಟೆ ಹಿಡಿದು ಅಯ್ಯಮ್ಮನ್ ಸೆರಗಿ ಹಿಡಿದು ಎಳ್ದಾಡ್ತಾರೆ. ಇಲ್ಲಿವರೆಗೂ ತಾಳ್ಮೆಲೆ ಇದ್ದೀವಿ. ನಮ್ಮ ತಾಳ್ಮೆನ ಪರೀಕ್ಷೆ ಮಾಡಕ್ ಹೋಗ್ಬೇಡಿ. ನಿಮ್ ಸರ್ಕಾರ ಶಾಶ್ವತ ಅಲ್ಲ. ಕುಮಾರಣ್ಣ ಇವತ್ತು ಈ ಕ್ಷಣನೂ ಕೂಡ ಈ ಸರ್ಕಾರ ತೆಗಿಬೇಕು ಅಂತ ಒಂದೇ ಒಂದು ಕ್ಷಣ ಅವ್ರು ತಲೆ ತೆಗೆದುಕೊಂಡ್ರೆ ಈ ಸರ್ಕಾರ ನಾಳೆ ಪತನಾಗ್ತದೆ. ಆ ತರ ಇದೆ ವಾತಾವರಣ ಆ ತರ ಇದೆ. ನೀವು ಅಮ್ಮು ಬಿಂಬಿಂದ ಬಿಮ್ಮಕ್ ಹೋಗ್ಬೇಡಿ. ಇವತ್ತು ನಿಮ್ ಕಾಂಗ್ರೆಸ್ ಪಕ್ಷದ ಶಾಸಕರೇ ಹೇಳ್ತಾ ಇದ್ದಾರೆ, ಇವತ್ತು ಎಲೆಕ್ಷನ್ ನಡೆದ್ರು ನಾವು 40ಕ್ಕೆ ನಿಂತೋಯ್ತೀವಣ್ಣ ಅಂತ. ಮುಂದಿನ ಮುಖ್ಯಮಂತ್ರಿ ಯಾರೂ ಆಗಲ್ಲ ಅಣ್ಣ, ಮತ್ತೆ ನಿಮ್ ಕುಮಾರಣ್ಣನೇ ಆಗೋದು, ಕಾಂಗ್ರೆಸ್ನ ಇವತ್ತು ಕರ್ಕೊಂಡ್ ಬಂದಿರೋದು. ಅವ್ರು ಏನೇ ಮಾಡ್ಬಿಡ್ಲಿ, ಏನೇ ಕೇಸ್ ಹಾಕ್ಲಿ, ಏನೇ ನೋಟಿಫಿಕೇಶನ್ ಮಾಡ್ಲಿ, ಏನ್ ಮಾಡಿದ್ರೆ ಎದುರ್ಕೋಬೇಡಿ. ಕುಮಾರಣ್ಣ ನಾವು ನಿಮ್ ಪರವಾಗಿ ಪ್ರಾಣ ಕೊಡಕ್ಕೆ ನಿಮ್ ಜೊತೆ ಸಿದ್ರಿದ್ದೇವೆ ಅನ್ನೋದನ್ನ ನೀವು ಯಾರು ಮಾಡಬೇಡಿ. ನಿಮ್ಗೆಲ್ಲ ಕಿವಿಗೆ ಊದಕ್ಕೆ ಜನ ನಿಟ್ಟವ್ರೆ, ಅಯ್ಯೋ ಆಗೋಯ್ತದೆ, ಅಯ್ಯೋ ಸುಮ್ಮನೆ ಯಾಕೆ 10% ಕಡಿಮೆ ತಗೋಬೇಕಾಯ್ತದೆ ನೀವು, ಅಯ್ಯೋ ಬನ್ನಿ ದುಡ್ಡು ತಗೋಬಿಡಿ, ಅಯ್ಯೋ ಬರ್ಕೊಟ್ಬಿಡಿ. ಎಲ್ಲಿ ಬರ್ಕೊಟ್ಬಿಟ್ಟು ಹೋಗೋದು? ಈ ಬುಕ್ಕಲ್ಲಿ ಹೇಳವ್ರೆ, ನಾನು ಕುಮಾರಣ್ಣಂಗೆ ಹೇಳಿದೆ, ಹೆಣ್ಣು ಮಕ್ಕಳಿಗೆ ಕೌಶಲ್ಯ ಅಭಿವೃದ್ಧಿ ಅಂದ್ರೆ ಏನು ಅಂತ ಕೇಳಿದ್ರೆ, ಹಪ್ಪಳ ಮಾಡ್ಬೇಕಂತೆ, ಸಂಡಿಗೆ ಬಿಡ್ಬೇಕಂತೆ, ನಿಪ್ಪಟ್ಟು ಮಾಡ್ಬೇಕಂತೆ, ಉಪ್ಪಿನಕಾಯಿ ಮಾಡ್ಬೇಕಂತೆ. ಪಾಪ ನಿಮ್ಗೇನು ಬರೋಣ ಮಾಡಕ್ಕೆ? ಬರೋಲ್ಲ, ಅವ್ರು ಕಲ್ಸ್ಕೊಡ್ತಾರಂತೆ. ಇವ್ರು ಜಮೀನ್ ಕೊಟ್ಬಿಟ್ಟು ಹಪ್ಪಳ ನಿಪ್ಪಟ್ಟು ಮಾರಕ್ಕೆ ನೀವು ಹೋಗ್ಬೇಕಂತೆ. ಇದು ಕೌಶಲ್ಯ ಅಭಿವೃದ್ಧಿ. ಇಲ್ಲಾಂದ್ರೆ ನಮ್ಮ ದಾಳಪ್ಪರ ಮಗ ನಾನು ಲೈವ್ ಅಲ್ಲಿ ನೋಡಿದೆ, ಮಾತಾಡ್ತಾ ಇದ್ರು. ನಮ್ಮ ಯೋಗಿ ಬಹಳ ಅದ್ಭುತ ಮಾತಾಡ್ತಾ ಇದ್ದ, ಯುವಕ, ವಿದ್ಯಾವಂತ ಯುವಕ. ನೋಡಿ, ಹಂಗೆ ಬರ್ಬೇಕು ವಿದ್ಯಾವಂತ ಯುವಕರಿಗೆ. ಇವರು ಸರ್ಕಾರದಲ್ಲಿ ಸೋಷಿಯಲ್ ಇಂಪ್ಯಾಕ್ಟ್ ರಿಪೋರ್ಟ್ ಮಾಡಬೇಕು, ಅದನ್ನ ಎಕ್ಸೆಪ್ಷನ್ ತಗೊಂಡವ್ರೆ. ಈ ರಾಜ್ಯ ಸರ್ಕಾರ ಮೂರ್ಖ ಸರ್ಕಾರ. ಇವತ್ತು ಯಾವತ್ತಾದ್ರೂ 10 ಎಕರೆ ಯೋಜನೆ ಮಾಡಿದ್ರೆ ಸೋಷಿಯಲ್ ಇಂಪ್ಯಾಕ್ಟ್ ರಿಪೋರ್ಟ್ ಬೇಕ್ರಿ. 10,000 ಎಕರೆ ಮಾಡ್ಬೇಕಾದ್ರೆ ನೀವು ಸೋಷಿಯಲ್ ಇಂಪ್ಯಾಕ್ಟ್ ರಿಪೋರ್ಟ್ಗೆ ನೀವು ಎಕ್ಸೆಪ್ಷನ್ ತಗೊಂಡಿದ್ದೀರಲ್ಲ, ನಿಮ್ಮ ಸರ್ಕಾರನ ಏನಂತ ಕರಿಬೇಕ್ರಿ? ಏನಂತ ಕರಿಬೇಕು? ಅದಕ್ಕೋಸ್ಕರನೇ ನೀವ್ಯಾರು ಎದುರ್ಕೊಳ್ಬೇಕಾಗಿಲ್ಲ. ಕುಮಾರಣ್ಣ ನಿಮಗೆ ಬಂದು ಇವತ್ತು ವಿಚಾರ ಮುಗಿಸ್ತಾ ಇರೋದು ಏನು ಅಂತ ಅವರೇ ಅವ್ರ ಭಾಷೆಯಲ್ಲಿ ಮಾತಾಡ್ತಾರೆ. ಅವೆಲ್ಲ ಸಹಕರಿಸಿ. ನೀವು ಯಾವುದೋ ದಾದಾಗಿರಿಗೆ, ಪೊಲೀಸ್ಗಿರಿಗೆ, ಇವ್ರು ಯಾರೋ DCL ಕುತ್ಕೊಂಡು ನಿಮ್ ಮೇಲೆ ಡೆಫರ್ಮೇಶನ್ ಹಾಕ್ಬಿಡ್ತೀನಿ. ಯಾವ ಡೆಫರ್ಮೇಶನ್ ಎದುರ್ಕೊಳ್ಳೋ ಮಕ್ಕಳಲ್ಲ ನಾವು ರೈತರು. DC ಸಾಹೇಬ್ರು ಇವತ್ತು ಹೇಳ್ತೀನಿ ಕೇಳ್ರಿ, ಇದೇ ಚಿಂಪುರದಲ್ಲಿ ಜಮೀನೇ ಇಲ್ಲ ಅಣ್ಣ, ಜಮೀನೇ ಇಲ್ಲ. ಅಲ್ಲಿ ಪಾಣಿನ ಎಲ್ಲಿ ಚಿಂಪುರದ ಕೈ ಹತ್ರ ಜಮೀನ್ ಇದ್ದಂತ ಅಲ್ಲಿ ಪಾಣಿನಲ್ಲಿ 18 ಎಕರೆ ಹೆಸರುಗಳಿಗೆ ಪಾಣಿ ಕುಡಿಸಿದ್ರಲ್ಲ, ನಿಮ್ಮ ರೆವಿನ್ಯೂ ಇಲಾಖೆ ಅನ್ಬೇಕಾ? ಏನನ್ಬೇಕು ಸ್ವಾಮಿ? ಅಲ್ಲರಿ, ಜಮೀನು ಇದ್ದಿರೋ ಜಮೀನಿಗೆ ನೀವು ಯಾರ್ಯಾರೋ ಹೆಸರಿಗೆ 18 ಎಕರೆ ಪಾಣಿ ಕುಡಿಸಿದ್ರಲ್ಲ,
ಇದನ್ನ ರೆವಿನ್ಯೂ ಇಲಾಖೆ ಏನನ್ಬೇಕು ಮಾನ್ಯ ಕೃಷ್ಣ ಬೈರೇಗೌಡರು ಸಾಹೇಬ್ರೆ, ಸ್ವಲ್ಪ ನೋಡ್ಬೇಕಲ್ಲ ಸಾಹೇಬ್ರೆ. ಈ ತರದೆಷ್ಟು ಯಾಕೆ 2000 ಎಕರೆ ಗೋಮಳ ಕಡಿಮೆ ಆಯ್ತು ಅಂತಂದ್ರೆ ಎಲ್ಲ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ ಇವ್ರು ಸ್ಕ್ಯಾನ್ ಮಾಡೋದು, ನೈಜತೆ ವರದಿ ತಗೊಳ್ಳೋದು, ಇವ್ರು ಬೇಕಾದ ಹೆಸರಿಗೆ ಪಾಣಿ ಕುಣಿಸೋದು, ಇದ ನಡೀತಾ ಇರೋದು. ಸಾವಿರಾರು ಎಕರೆ ನಿಮ್ಮ ಬೇನಾಮಿಗಳು ಖರೀದಿ ಮಾಡಿದ್ದಾಯ್ತು, ಸಾವಿರಾರು ಎಕರೆ ಗೋಮಾಳಗಳನ್ನ ನಿಮ್ ಬೇಕಾದ ಹೆಸರುಗಳಿಗೆ ಕಾಟ ಮಾಡಿದ್ದಾಯ್ತು. ಭೂಮಿನೇ ಇಲ್ಲ, ಬೇನಾಮಿಗಳ ಹೆಸರುಗಳಿಗೆ ಪಾಣಿಗಳನ್ನ ಕುಣಿಸ್ತಾ ಇರೋದಾಯ್ತು. ಕೆರೆ ಮುಳುಗಡೆ, ಕಟ್ಟೆ ಮುಳುಗಡೆ, ನೀರಾವರಿ ಏನಿದ್ರು ಯಾರ ಹತ್ರ ಹೋಗ್ತಾರೋ ಅವರ ಹೆಸರಿಗೆಲ್ಲ ಪಾಣಿ. ಏಜೆಂಟ್ಗಳು 1 ಎಕರೆಗೆ 30 ಲಕ್ಷ, 40 ಲಕ್ಷ, 50 ಲಕ್ಷ ವ್ಯಾಪಾರ. ನಮ್ಗೇನು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಇದನ್ನೇ ಹೇಳ್ತಾ ಇದ್ದೀವಿ. ನೀವ್ಯಾರು ತಾಯಿಯಿಂದ ಎದುರ್ಕೋಬೇಕಾಗಿಲ್ಲ. ಅವತ್ತು ಕುಮಾರಣ್ಣ ಮಾಡಿದ ಯೋಜನೆಗೂ ನೀವು ಇವತ್ತು ಮಾಡ್ತಾ ಇರೋ ಯೋಜನೆಗೂ ಸಂಬಂಧನೇ ಇಲ್ಲ. ಮಾನ್ಯ DK ಶಿವಕುಮಾರ್ ಸಾಹೇಬ್ರಲ್ಲೆಲ್ಲ ದಾವಾಸ್ ಹೋಗಿದ್ದಾರೆ. ದಾವಾಸ್ ಹೋಗಿ ಪ್ಲೀಸ್ ಮೋಸ್ಟ್ ವೆಲ್ಕಮ್ ಟು ಯಾವುದು ಬೆಂಗಳೂರು ಬಿಡದಿ ಅಂತ ಬಸ್ನವ್ರು ಕರೀತಾರಲ್ಲ, ಬನ್ನಿ ಅಂತ ಬಸ್ ಸ್ಟ್ಯಾಂಡ್ ಅಲ್ಲಿ ಕರೀತಾರಲ್ಲ, ಹಂಗೆ ದಾವಾಸ್ ಹೋಗಿ ಕರೀತಾರ. ಯಾರು ಬರ್ತಾರೆ ನೋಡ್ಕೊಂಡು? ಏರ್ಪೋರ್ಟ್ ಇಂದ ಇಳಿದ್ರೆ ಮಂಡಿ ಉಂಡ ಗುಂಡಿ, ಏರ್ಪೋರ್ಟ್ ಇಂದ ಬೆಂಗಳೂರು ಒಳಗಡೆ ಬಂದ ತಕ್ಷಣ ಮಂಡಿ ಉಂಡ ಗುಂಡಿ. ಈ ಗುಂಡಿ ಸರ್ಕಾರಕ್ಕೆ ಯಾರನ್ನ ಬಂದು ಇನ್ವೆಸ್ಟ್ ಮಾಡ್ತಾರ? ಇಲ್ಲಿ ಬರ್ತಾರ? ಯಾಕ್ರಿ ನಮ್ ರೈತರನ್ನ ಪ್ರಾಣನ ಇಡ್ತಾ ಇದ್ರೆ ನಿಮ್ಗಂತೂ ಒಳ್ಳೇದಾಗಲ್ಲ. ಈ ನನ್ನ ತಾಯಿಂದಿರ ಶಾಪ ತಟ್ಟದೆ ಬಿಡೋದಿಲ್ಲ ಅನ್ನುವಂತ ಮಾತನ್ನ ಕೊನೆಯದಾಗಿ ಹೇಳಿ ಕುಮಾರಣ್ಣನು ಕೂಡ ಮಾತನಾಡ್ತಾರೆ. ಅದ್ರ ಮಧ್ಯದಲ್ಲಿ ರಾಮಣ್ಣ ನೀವೊಂದು ಮಾತಾಡು, ನೀವು ಹೋರಾಟಗಾರ. ಪಾಪ ಈ ಕಾಕಪ್ಪನ ಹೋರಾಟ ನಾವು ಬಿಟ್ಬಿಟ್ಟಿದೀವಿ. ವಯಸ್ಸಾದ ರಾಮಣ್ಣನ್ಗೆ ನಿಮ್ ಪರವಾಗಿ ಏನು ಆ ರಾಮಣ್ಣನ್ಗೆ ಧಮಕಿ, ನಿನ್ನ ಕೇಸ್ ಹಾಕ್ಸ್ಬಿಡ್ತೀವಿ, ನೀನ್ ಜೈಲಿಗೆ ಹಾಕ್ಸ್ಬಿಡ್ತೀವಿ. ರಾಮಣ್ಣ ಹಂಗಂದ್ರು, ನಡಿ ನಿನ್ ಸಮೇತ ನಾವೆಲ್ಲರೂ ಜೈಲಿಗೆ ಬರ್ತೀವಿ ಅಂತ ರೆಡಿ ಇರ್ತೀವಿ. ಹೌದಾ ಅಲ್ವಾ? ನಾವೆಲ್ಲರೂ ಜೈಲಿಗೆ ಬರಕ್ ರೆಡಿ ಇದ್ದೀವಿ. ಇಷ್ಟನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ.